My precious children of God, I greet each one of you in the precious name of our Lord and Savior Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನು ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. Today the promise was given to us is from Psalm 107 verse 37. ಈ ದಿನದ ವಾಗ್ದಾನ ವಚನವು ಕೀರ್ತನೆಗಳು 107:37ನೇ ವಚನದಲ್ಲಿದೆ. Psalm 107:37 says, They sowed fields and planted vineyards that yielded a fruitful harvest. ಕೀರ್ತನೆಗಳು 107:37ನೇ ವಚನ ಹೀಗೆ ಹೇಳುತ್ತದೆ, ಹೊಲಗಳನ್ನು ಬಿತ್ತಿ ದ್ರಾಕ್ಷಾಲತೆಗಳನ್ನು ನೆಟ್ಟು ಆದಾಯವನ್ನು ಕೂಡಿಸಿಕೊಂಡರು ಎಂದು. How we can receive the blessings of God? ದೇವರ ಆಶೀರ್ವಾದವನ್ನು ನಾವು ಪಡೆಯುವುದು ಹೇಗೆ? Psalm 107 verse 1 says, Oh, give thanks to the Lord, for he is good. ಕೀರ್ತನೆಗಳು 107:1ನೇ ವಚನವು ಹೇಳುತ್ತದೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. And verses 31 and 32 also says, His mercy endures forever. 31 ಮತ್ತು 32ನೇ ವಚನಗಳು ಕೂಡ ಹೇಳುತ್ತವೆ, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂದು. My friends, how much time you give for thanksgiving? ಕೃತಜ್ಞತಾ ಸ್ತುತಿ ಮಾಡಲು ಎಷ್ಟು ಸಮಯವನ್ನು ನೀವು ತೆಗೆದುಕೊಳ್ಳುತ್ತಿದ್ದೀರಿ? Not only receiving God's abundant blessings, but also you should be careful to give thanks to the Lord. ದೇವರಿಂದ ಹೇರಳವಾದ ಆಶೀರ್ವಾದವನ್ನು ಪಡೆಯುವುದು ಮಾತ್ರವಲ್ಲ, ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. The word of God says, in everything we shall have to thank God. ದೇವರ ವಾಕ್ಯವು ಹೇಳುತ್ತದೆ, ಎಲ್ಲದರಲ್ಲಿ ದೇವರಿಗೆ ಸ್ತೋತ್ರ ಮಾಡಬೇಕು ಎಂದು. For the food He gives every time, before eating our food, we have to thank God. ಪ್ರತಿ ಬಾರಿಯೂ ದೇವರು ನಮಗೆ ಆಹಾರ ಕೊಟ್ಟಾಗ ಉಣ್ಣುವ ಮುನ್ನ ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕು. My mother used to do one thing. ನನ್ನ ತಾಯಿ ಹೀಗೆ ಮಾಡುತ್ತಿದ್ದರು. Whatever new thing she buys for me, she will ask me to take it to the church, and we have to keep it there. Then the Lord will bless that thing, whether it is a pencil or a pen or a saree, whatever it may be, the Lord will bless. That's her faith. ನನ್ನ ತಾಯಿ ಯಾವಾಗಲೂ ನನಗೆ ಏನಾದರೂ ಹೊಸದನ್ನು ತೆಗೆದುಕೊಟ್ಟಾಗ ಅದನ್ನು ಮೊದಲು ಆಲಯಕ್ಕೆ ತೆಗೆದುಕೊಂಡು ಹೋಗಿ ಇಡಬೇಕು. ಅದು ಸೀರೆ ಆಗಿರಬಹುದು, ಪೆನ್ಸಿಲ್ ಆಗಿರಬಹುದು, ಪೆನ್ ಆಗಿರಬಹುದು. ದೇವರು ಆಶೀರ್ವದಿಸುತ್ತಾನೆ. ಇದು ಆಕೆಯ ನಂಬಿಕೆಯಾಗಿತ್ತು. Like that, my children of God, we have to praise God for each and everything we receive from the Lord. ಇದೇ ರೀತಿಯಾಗಿ ನನ್ನ ದೇವರ ಮಕ್ಕಳೇ, ದೇವರಿಂದ ಪಡೆದ ಪ್ರತಿ ಸಂಗತಿಗಾಗಿ ನಾವು ದೇವರಿಗೆ ಕೃತಜ್ಞತೆ ಹೇಳಬೇಕು. How the Lord will bless us because of that? ಇದರಿಂದ ದೇವರು ನಮ್ಮನ್ನು ಹೇಗೆ ಆಶೀರ್ವದಿಸುತ್ತಾನೆ? Psalm 107:41 says, He sets the poor on high, far from affliction, and makes their families like a flock. ಕೀರ್ತನೆಗಳು 107:41ನೇ ವಚನವು ಹೇಳುತ್ತದೆ, ಆತನು ಕಷ್ಟದಲ್ಲಿದ್ದ ದೀನರನ್ನು ಉನ್ನತ ಸ್ಥಿತಿಗೇರಿಸಿ ಕುರಿಹಿಂಡಿನಂತೆ ಹೆಚ್ಚಿಸಿದನು ಎಂದು. The Lord will bless you with all His abundant blessings when you praise Him from the bottom of your heart. ನೀವು ಮನಪೂರ್ವಕವಾಗಿ ದೇವರಿಗೆ ಸ್ತೋತ್ರ ಹೇಳುವಾಗ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸುವನು. Abraham was childless for many years. ಅಬ್ರಹಾಮನಿಗೆ ಅನೇಕ ವರ್ಷಗಳ ಕಾಲ ಮಕ್ಕಳಿರಲಿಲ್ಲ. But God blessed him when he kept on relying upon God. ಆದರೆ ಅವನು ದೇವರನ್ನೇ ಆತುಕೊಂಡಾಗ ದೇವರು ಅವನನ್ನು ಆಶೀರ್ವದಿಸಿದನು. And thanking God. ಅವನು ದೇವರಿಗೆ ಸ್ತೋತ್ರ ಹೇಳುತ್ತಿದ್ದನು. He had one son. ಅವನಿಗೆ ಒಬ್ಬನೇ ಮಗನಿದ್ದನು. But if you read Matthew chapter 1 to 17, the generation was so big, it was going on and on until the birth of Jesus Christ. ಆದರೆ ನೀವು ಮತ್ತಾಯ 1:1ನೇ ವಚನದಿಂದ 17ನೇ ವಚನವನ್ನು ನೋಡುವುದಾದರೆ ಅವನ ವಂಶಾವಳಿಯು ಮುಂದೆ ಸಾಗುತ್ತಾ ಸಾಗುತ್ತಾ ಕೊನೆ ಇಲ್ಲದಂತೆ ಯೇಸುವಿನ ಜನನವನ್ನು ತಲುಪಿತು. So my beloved children, go on thanking God for each and every single thing. ಆದ್ದರಿಂದ ಪ್ರಿಯ ಮಕ್ಕಳೇ, ನೀವು ಪ್ರತಿಯೊಂದು ವಿಚಾರಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳಿರಿ. And the Lord will bless you abundantly. ಆಗ ದೇವರು ನಿಮ್ಮನ್ನು ಆಶೀರ್ವದಿಸುವನು. Shall we pray and thank Him from the bottom of our heart? ನಾವು ಪ್ರಾರ್ಥಿಸುತ್ತಾ ಆತನಿಗೆ ಮನಪೂರ್ವಕವಾಗಿ ಸ್ತೋತ್ರ ಹೇಳುವ. Our precious heavenly Father, thank you, Lord, for all the blessings you have showered upon your children. ಅಮೂಲ್ಯವಾದ ಸ್ವರ್ಗೀಯ ತಂದೆಯೇ, ನೀನು ನಿನ್ನ ಮಕ್ಕಳ ಮೇಲೆ ಸುರಿಸಿದ ಆಶೀರ್ವಾದಗಳಿಗಾಗಿ ಸ್ತೋತ್ರ. We give you all praises, O Father. ನಿನಗೆ ಎಲ್ಲ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆಯೇ. Accept our thanksgiving. ನಮ್ಮ ಕೃತಜ್ಞತೆಯನ್ನು ಸ್ವೀಕರಿಸು. Supply all their needs. ಎಲ್ಲ ಅಗತ್ಯಗಳನ್ನು ಪೂರೈಸು. Lord, let them rejoice in you. ಅವರು ನಿನ್ನಲ್ಲಿ ಆನಂದಿಸಲಿ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen. ಆಮೆನ್.